ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಫ್ಟಿ ಕನ್ನಡ. ನಿಫ್ಟಿ ಕನ್ನಡಕ್ಕೆ ಸುಸ್ವಾಗತ. ಈ ವಿಡಿಯೋ ಓನ್ಲಿ ಫಾರ್ ಎಜುಕೇಶನ್ ಪರ್ಪಸ್ಗೋಸ್ಕರ. ಇದು ಯಾವುದೇ ಟ್ರೇಡ್ ರೆಕಮೆಂಡೇಶನ್ ವಿಡಿಯೋ ಅಲ್ಲ. ಮೈ ಫ್ರೆಂಡ್, ನಾನು ಪೋಸ್ಟ್ ಮಾರ್ಕೆಟ್ ವಿಡಿಯೋದಲ್ಲಿ ಹೇಳಿದೆ, ಎಲ್ಲಾದ್ರೂ ಫ್ಲಾಟ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂದ್ರೆ ಇಲ್ಲೊಂದು ಸಪೋರ್ಟ್ ಫೇಸ್ ಮಾಡುತ್ತಾ ನೋಡಿ. ಗ್ರೀನ್ ಕ್ಯಾಂಡಲ್ ಕನ್ಫರ್ಮೇಶನ್ ಸಿ ಕಡೆ ಪ್ಲಾನ್ ಮಾಡ್ಕೊಳ್ಳಿ. ಎಲ್ಲಿವರೆಗೆ 48,000 ಈ ನಿಯರೆಸ್ಟ್ 900 ಹತ್ರ ನೋಡ್ಕೊಳ್ಳಿ. ನನ್ನ ರೆಕ್ಟಾಂಗಲ್ ಬಾಕ್ಸ್ ಇದೆ ಅಂತಾನು ಹೇಳಿದೆ. ಸೊ ಫ್ಲಾಟ್ ಅಲ್ಲಿ ಓಪನ್ ಆಗಿ ಏನಾದ್ರು ಹಂಗೆ ಮೇಲ್ಗಡೆ ಹೋಯ್ತು ಅಂದ್ರೆ ಸೊ ಈ ರೆಕ್ಟಾಂಗಲ್ ಬಾಕ್ಸ್ ಇಲ್ಲೇ ಇದೆ, ನನ್ನ ರೆಸಿಸ್ಟೆನ್ಸ್ ಇಲ್ಲೇ ಇದೆ. ಸೊ ಒನ್ಸ್ ಅದನ್ನ ಬ್ರೇಕ್ ಮಾಡತ್ತಾ ನೋಡ್ಕೊಳ್ಳಿ ಅಂತಾನು ಹೇಳಿದೆ. ಸೊ ಇಲ್ಲೊಂದು ಪ್ರೈಜೇಷನ್ ಮಾಡಿ ಕೆಳಗಡೆ ಬಿದ್ರೆ ಸೊ ಪಿ ಪ್ಲಾನ್ ಮಾಡ್ಕೊಳ್ಳಿ ಕೆಳಗಡೆಗೆ ಅಂತಾನು ಹೇಳಿದೆ. ಸೊ ಇಲ್ಲೆಲ್ಲೂ ಪಿ ಪ್ಲಾನ್ ಇಲ್ಲ, ಯಾಕಂದ್ರೆ ನನಗೆ ಸೊ ರೆಸಿಸ್ಟೆನ್ಸ್ ನ ಫೇಸ್ ಮಾಡಿದೆ. ಓಕೆನಾ, ಮೇಲ್ಗಡೆ ಹೋಗಿ ಕೆಳಗಡೆ ಬಿದ್ದಿದೆ. ನನಗೆ ಅಟ್ಲೀಸ್ಟ್ 48,650 ಕ್ರಾಸ್ ಮಾಡ್ಬೇಕಾಯ್ತು. ಕ್ರಾಸ್ ಮಾಡಿ ಏನಾದ್ರು ಸೇಮ್ ನಿಫ್ಟಿನಲ್ಲಿ ಹೆಂಗಾಗಿದೆ ಹಾಗೆ ಸೊ ಅಲ್ಲಾಗಿದ್ರೆ ಪಿ ಕಡೆ ಪ್ಲಾನ್ ಮಾಡ್ಕೋಬೋದಾಯ್ತು. ಬಟ್ ನನಗೆ ಇಲ್ಲಿಂದನೇ ಕೆಳಗಡೆ ಡೌನ್ ಬಂದ್ರು ಫುಲ್ ಸಪೋರ್ಟ್ ತಕೊಂಡು ಮತ್ತೆ ಇಲ್ಲಿಂದನೇ ಸಪೋರ್ಟ್ ತಕೊಂಡು ಮೇಲ್ಗಡೆ ಹೋಗಿ ಮತ್ತೆ ಒಂದು ಫುಲ್ ಬ್ಯಾಕ್ ಬಂದು ಮತ್ತೆ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗುತ್ತೆ. ಸೊ ಎಲ್ಲಿವರೆಗೆ 49,024 ವೆಯ್ಟ್ ಮಾಡಿ ಕ್ರಾಸ್ ಮಾಡುತ್ತಾ ನೋಡಿ. ಸೊ ಕ್ರಾಸ್ ಮಾಡಿದೆ. ಓಕೆನಾ, ಕ್ರಾಸ್ ಮಾಡಿ ಮತ್ತೆ ಅಲ್ಲಿಂದನೇ ರಿಜೆಕ್ಷನ್ ಆಗಿದೆ. ನನ್ಗೆ ಈ ರೆಸಿಸ್ಟೆನ್ಸ್ ನ ತೆಗಿತೀನಿ, ನೋಡ್ಕೊಳ್ಳಿ. ಸೊ ಟ್ರೆಂಡ್ ಚೇಂಜ್ ಆಗಿದೆಯಾ? ಇನ್ನ ಟ್ರೆಂಡ್ ಚೇಂಜ್ ಆಗಿಲ್ಲ ಮೈ ಡಿಯರ್ ಫ್ರೆಂಡ್. ಓಕೆನಾ, ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಹಂಗೆ ಇದೆ. ಓಕೆ, ಅವಲ್ಲಿನಲ್ಲಿ ಟ್ರೆಂಡ್ ಎಲ್ಲ ಚೇಂಜ್ ಆಗಿಲ್ಲ, ಹಾಗೆ ಇದೆ. ಸೊ ಮಾರ್ಕೆಟ್ ಏನಾದ್ರು ಕೆಳಗಡೆ ಬಂದ್ರೆ ನಾಳೆ ಈ ಕಡೆಗೆ ಏನಾದ್ರು ಕೆಳಗಡೆ ಬಂದ್ರೆ ಅಟ್ಲೀಸ್ಟ್ 48,850 ಮತ್ತೆ 700 ನೋಡ್ಕೊಳ್ಳಿ. ಓಕೆನಾ, 48,800 850 ನೋಡ್ಕೊಳ್ಳಿ. ಒನ್ಸ್ ಬ್ರೇಕ್ ಆಗುತ್ತಾ ಅದನ್ನ ವೆಯ್ಟ್ ಮಾಡಿ 48,700 ಹತ್ರ ವಾಚ್ ಮಾಡಿ. ಪ್ರಜೆಕ್ಷನ್ ಮಾಡಿ ಮೇಲ್ಗಡೆ ಹೋದ್ರೆ ಗ್ರೀನ್ ಕ್ಯಾಂಡಲ್ ಕನ್ಫರ್ಮೇಶನ್ ಸಿ ಕಡೆ ಪ್ಲಾನ್ ಮಾಡ್ಕೊಳ್ಳಿ. ಎಲ್ಲಿವರೆಗೆ 49,048 ಕ್ರಾಸ್ ಮಾಡತ್ತಾ ನೋಡ್ಕೊಳ್ಳಿ. ಒನ್ಸ್ ಅದನ್ನ ಬ್ರೇಕ್ ಮಾಡ್ತಾ ಸೊ ಕಂಟಿನ್ಯೂ ಮಾಡಿ ಸಿ ಎಲ್ಲಿವರೆಗೆ 49,150 ಓಕೆನಾ. ಸಿ ಹಂಗೆ ಕಂಟಿನ್ಯೂ ಮಾಡಿ. ಓಕೆ, ಇನ್ನ ಟ್ರೆಂಡ್ ಚೇಂಜ್ ಆಗಿಲ್ಲ. ಓಕೆನಾ, ಟ್ರೆಂಡ್ ಚೇಂಜ್ ಆಗಿಲ್ಲ. ಏನಾದ್ರೂ ಇಂಟ್ರಾಡೇ ನಲ್ಲಿ ಓಕೆನಾ, ಇಂಟ್ರಾಡೇ ನಲ್ಲೂ ಕೂಡ ನನಗೆ ಟ್ರೆಂಡ್ ಚೇಂಜಸ್ ಕಾಣಿಸ್ತಾ ಇಲ್ಲ. ಬ್ಯಾಂಕ್ ನಿಫ್ಟಿನಲ್ಲಿ ಒಂದ್ ಸ್ವಲ್ಪ ಕಾಣಿಸ್ತಿದೆ 5 ಮಿನಿಟ್ ಅಲ್ಲಿ. ಸೊ ಇಲ್ಲಿ 5 ಮಿನಿಟ್ ಅಲ್ಲಿ ನನಗೆ ಇನ್ನೂ ಟ್ರೆಂಡ್ ಚೇಂಜ್ ಕಂಡಿಲ್ಲ. ನಾಳೆ ಏನಾದ್ರೂ ಮಾರ್ಕೆಟ್ ಓಪನ್ ಆಗಿ ಕೆಳಗಡೆ ಬಂದು ಅಟ್ಲೀಸ್ಟ್ 850 ಕ್ರಾಸ್ ಮಾಡಿ 800 ಕ್ರಾಸ್ ಮಾಡಿ ಇಲ್ಲೆಲ್ಲಾರು ಸಪೋರ್ಟ್ ತಗೊಂಡು ಮತ್ತೆ ಈ ರೆಸಿಸ್ಟೆನ್ಸ್ ನ ಫೇಸ್ ಮಾಡಿ. ಓಕೆ, ಈ ರೆಸಿಸ್ಟೆನ್ಸ್ ನ ಫೇಸ್ ಮಾಡಿ ಕೆಳಗಡೆ ಬಿದ್ರೆ ಸೊ ಪಿ ಪ್ಲಾನ್ ಮಾಡ್ಕೊಳ್ಳೋಣ. ಓಕೆನಾ, ಪಿ ಪ್ಲಾನ್ ಮಾಡ್ಕೊಳ್ಳಿ. ಕೆಳಗಡೆ ಬಿದ್ರೆ ಫ್ಲಾಟ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಿದ್ರೆ ಅಕಸ್ಮಾತ್ ಏನಾದ್ರು ಇಲ್ಲೇ ಗ್ಯಾಪ್ ಡೌನ್ ಅಲ್ಲೇ ಓಪನ್ ಆಗಿ ಮೇಲ್ಗಡೆ ಹೋದ್ರೆ ಸೊ 48,948 ವಾಚ್ ಮಾಡಿ. ಒನ್ಸ್ ಸಿ ಎಂಟ್ರಿ ಆಗಿದ್ರೆ ಸ್ಟಾಪ್ ಲಾಸ್ ಜೊತೆಗಿರಿ. ಪಿ ಡಿ ಸಿ ವರ್ಗುನು ಟೈಟ್ ಸ್ಟಾಪ್ ಲಾಸ್ ಆಗಿರಿ. 49,048 ಕ್ರಾಸ್ ಮಾಡತ್ತಾ ನೋಡ್ಕೊಳ್ಳಿ. ಓಕೆನಾ, 49,048 ಕ್ರಾಸ್ ಮಾಡತ್ತಾ ನೋಡ್ಕೊಳ್ಳಿ. ಇನ್ನೊಂದ್ಸಲ ನೋಡ್ಕೊಳ್ಳಿ, 49,048 ಓಕೆನಾ, ಅದನ್ನ ಕ್ರಾಸ್ ಮಾಡತ್ತಾ ನೋಡ್ಕೊಳ್ಳಿ ಮೇಲಕ್ಕೆ. ಓಕೆ, ಒನ್ಸ್ ಬ್ರೇಕ್ ಆಯ್ತಾ ಇಲ್ಲಿ ಈ ರೆಸಿಸ್ಟೆನ್ಸ್ ನ ನೋಡ್ಕೊಳ್ಳಿ. ಒಂದ್ ಫುಲ್ ಬ್ಯಾಕ್ ಬಂದು ಮತ್ತೆ ಇಲ್ಲೆಲ್ಲಾದ್ರೂ ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ, ಈ ಜಾಗದಲ್ಲಿ 49,150 ಹತ್ರ ಓಕೆನಾ, ರೆಸಿಸ್ಟೆನ್ಸ್ ನ ಫೇಸ್ ಮಾಡಿ, ಇಂಬ್ಯಾಲೆನ್ಸ್ ಏರಿಯಾನ ಫೇಸ್ ಮಾಡಿ ಮತ್ತೆ ಬಂದು ಮತ್ತೆ ಫುಲ್ ಬ್ಯಾಕ್ ಹೋಗೋ ಚಾನ್ಸಸ್ ಇರುತ್ತೆ. ಅದೇ ನಾನು ಪ್ರತಿದಿನ ಹೇಳ್ತಾ ಇರ್ತೀನಿ, ನನ್ನ ಲೆವೆಲ್ಸ್ ಕ್ರಾಸ್ ಆಯ್ತು ಒಂದ್ ಫುಲ್ ಬ್ಯಾಕ್, ಲೆವೆಲ್ಸ್ ಕ್ರಾಸ್ ಆಯ್ತು ಒಂದ್ ಫುಲ್ ಬ್ಯಾಕ್, ಸಿ ಎಂಟ್ರಿ ಅಂತ. ಸೊ ಇಲ್ಲೆಲ್ಲ ಪಿ ಎಂಟ್ರಿ ಆಗಿರ್ತೀರಾ. ಓಕೆನಾ, ಇಲ್ಲಿ ಈ ಸಪ್ಲೈ ಝೋನ್ ಅಲ್ಲಿ ಪಿ ಎಂಟ್ರಿ ಆಗುತ್ತೆ ಸೇಮ್. ಓಕೆನಾ, ನನಗ್ ಗೊತ್ತಿದೆ ಇಲ್ಲಿ ಏನಾಗಿದೆ ಅಂತ. ಓಕೆನಾ, ನನ್ಗೆ ಲಿಕ್ವಿಡಿಟಿನ ಕ್ರಾಸ್ ಮಾಡಿದೆ ಮತ್ತೆ ಫುಲ್ ಬ್ಯಾಕ್ ಬಂದಿದೆ. ಸೊ ವೆಯ್ಟ್ ಮಾಡಿ. ಓಕೆನಾ, ಇಲ್ಲಿಂದನೇ ಮತ್ತೆ ಸಪೋರ್ಟ್ ತಗೊಳುತ್ತೆ. ಮತ್ತೆ ಸಪೋರ್ಟ್ ತಗೊಂಡು ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಹೋಗುತ್ತೆ. ಓಕೆನಾ, ಮತ್ತೆ ಸಿ ಕಡೆನೆ ಹೋಗುತ್ತೆ. ನಾನು ಹೇಳಿದ ಜಾಗನ ಕ್ರಾಸ್ ಮಾಡುತ್ತೆ. ಯಾವ್ದು? ಬ್ಯಾಂಕ್ ನಿಫ್ಟಿ 49,024 ಕ್ರಾಸ್ ಮಾಡುತ್ತೆ. ಸೊ ಅಲ್ಲಿಂದನೇ ರಿಜೆಕ್ಷನ್ ಆಗಿ ಬರುತ್ತೆ. ಸೊ ನನ್ಗೆ 5 ನಿಮಿಷದಲ್ಲಿ ಇಂಟ್ರಾಡೇ ನಲ್ಲಿ ನನ್ಗೆ ಟ್ರೆಂಡ್ ಚೇಂಜ್ ಆಗಿದೆಯಾ ಅನ್ನೋದಕ್ಕೆ ನಾಳೆ ಏನಾದ್ರೂ ಮಾರ್ಕೆಟ್ ಕೆಳಗಡೆ ಬಂದು ಮತ್ತೆ ಪ್ರೈಜೆಕ್ಷನ್ ಮಾಡಿ ಮತ್ತೆ ಮೇಲ್ಗಡೆ ಹೋದ್ರೆ ಹಂಗೆ ಸಿ ಕಂಟಿನ್ಯೂ, ಅಥವಾ ಇಲ್ಲಿಂದನೇ ಈ ರೆಸಿಸ್ಟೆನ್ಸ್ ಇಂದಾನೆ ಒಂದು ಪ್ರೈಜೆಕ್ಷನ್ ನ ಮಾಡಿ ಕೆಳಗಡೆ ಬಿದ್ರೆ ಪಿ ಪ್ಲಾನ್ ಮಾಡ್ಕೊಳ್ಳಿ. ಮಾಡ್ಬೇಕು ಆತರ ಮಾಡಿದ್ರೆ ಪಿ ಪ್ಲಾನ್ ಮಾಡ್ಕೊಳ್ಳಿ. ಅಥವಾ ಟೈಟ್ ಸ್ಟಾಪ್ ಲಾಸ್ ಜೊತೆಗಿರಿ. ಇಲ್ಲಿ ಏನಾದ್ರು ಪ್ರೈಜೆಕ್ಷನ್ ಮಾಡಿ ಮತ್ತೆ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಮೇಲ್ಗಡೆ ಹೋದ್ರೆ ಸೊ
ಆ 49,048ನ ವೆಯ್ಟ್ ಮಾಡ್ಕೊಳ್ಳಿ. ಅದನ್ನ ಕ್ರಾಸ್ ಮಾಡ್ತು ಅಂದ್ರೆ 49,151ನ ವಾಚ್ ಮಾಡ್ಕೊಳ್ಳಿ. ಒಂದೇನೋ ಫುಲ್ ಬ್ಯಾಕ್ ಬಂದು ಮತ್ತೆ ಇಲ್ಲೆಲ್ಲ ಪ್ರೊಜೆಕ್ಷನ್ ಮತ್ತೆ ಮೇಲ್ಗಡೆ ಹೋಗಿ 49,252 231 ಹತ್ರ ನೋಡ್ಕೊಳ್ಳಿ. ಓಕೆ, ಅದನ್ನ ಬ್ರೇಕ್ ಆದ್ರೆ ಇನ್ನ ಕಂಟಿನ್ಯೂ ಆಗುತ್ತೆ ಮಾರ್ಕೆಟ್. ಒಂದು ಫುಲ್ ಬ್ಯಾಕ್ ಬರುತ್ತೆ, ಮೇಲ್ಗೆ ಹೋಗುತ್ತೆ. ಓಕೆ, ನಾನು ಮೊನ್ನೆ ಕೂಡ ಹೇಳಿದೆ. ಓಕೆನಾ, ಇಲ್ಲೆಲ್ಲೋ ಹೇಳಿದೆ ಐ ಬ್ರೇಕ್ ಆಗಿದೆ. ನಿಮಗ್ ಕಾಣಿಸ್ತಾ ಇಲ್ಲ ಅಂತಾನು ನಾನು ವಿಡಿಯೋದಲ್ಲಿ ಹೇಳಿದೀನಿ. ನಿಮಗ್ ಕಾಣಿಸ್ತಾ ಇಲ್ಲ, ಐ ಬ್ರೇಕ್ ಆಗಿದೆ, ಮಾರ್ಕೆಟ್ ಒಂದು ಫುಲ್ ಬ್ಯಾಕ್. ಓಕೆ, ಐ ಬ್ರೇಕ್ ಆಗಿದೆ, ಕಾಣಿಸ್ತಾ ಇರ್ಲಿಲ್ಲ ನಿಮ್ಗೆ. ನಾನು ಹೇಳಿದೆ, ಇಲ್ಲೆಲ್ಲೋ ಹೇಳಿದೆ. ಓಕೆನಾ, ನಿಮಗ್ ಕಾಣಿಸ್ತಾ ಇಲ್ಲ, ಐ ಬ್ರೇಕ್ ಆಗಿದೆ, ಮತ್ತೆ ಒಂದು ಫುಲ್ ಬ್ಯಾಕ್, ಮತ್ತೆ ಒಂದು ಫುಲ್ ಬ್ಯಾಕ್ ಸಪೋರ್ಟ್ ತಗೊಳುತ್ತೆ, ಇಲ್ಲಿಂದಾನೇ ಮೇಲಕ್ಕೆ ಹೋಗುತ್ತೆ. ಓಕೆನಾ, ಸೊ ನೋಡ್ಕೊಳ್ಳಿ. ಓಕೆ, ಮಾರ್ಕೆಟ್ ಏನಾದ್ರೂ ಇಲ್ಲಿ ಬಂದ್ ಸಪೋರ್ಟ್ ತಗೊಳ್ತು 48,700 ಅಟ್ಲೀಸ್ಟ್ ಅದನ್ನು ಬ್ರೇಕ್ ಮಾಡ್ಬೇಕು, ಅಥವಾ 48,650ನ 600ನ ನೋಡ್ಕೊಳ್ಳಿ. 600ನ 650 700 ಮೂರು ಡಿಸ್ಟೆನ್ಸ್ ನೋಡ್ಕೊಳ್ಳಿ. ಒನ್ಸ್ ಬ್ರೇಕ್ ಆಗ್ಲಿ ಅದನ್ನ ಪಿ ಏನಾದ್ರೂ ಎಂಟ್ರಿ ಆಗಿದ್ರೆ ಕೆಳಗಡೆ ಬರ್ಬೇಕಾದ್ರೆ. ಓಕೆನಾ, ಕನ್ಫ್ಯೂಸ್ ಮಾಡ್ಕೋಬೇಡಿ, ನಾನೊಂದ್ ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತಾ ಇದೀನಿ, ಮಧ್ಯೆ ಹೇಳ್ತಾ ಇದೀನಿ. ಸೊ ಕೆಳಗಡೆ ಬಂದ್ರೆ ಅದನ್ನ ಕ್ರಾಸ್ ಮಾಡುತ್ತಾ ನೋಡಿ, ಅಥವಾ ಇಲ್ಲೆಲ್ಲಾದ್ರೂ ಬಂದು ಪ್ರೈಸನ್ ಮಾಡಿ ಮತ್ತೆ ಮೇಲ್ಗಡೆ ಹೋಯ್ತು ಅಂದ್ರೆ ಗ್ರೀನ್ ಕ್ಯಾಂಡಲ್ ಕನ್ಫರ್ಮೇಶನ್ ಸಿ ಪ್ಲಾನ್ ಮಾಡ್ಕೊಳ್ಳಿ. ಎಲ್ಲಿವರೆಗೆ 49,048ನ ಕ್ರಾಸ್ ಮಾಡುತ್ತಾ ನೋಡಿ, ಅಥವಾ ಇಲ್ಲೆಲ್ಲಾದ್ರೂ ಒಂದು ಪ್ರೈಸನ್ ಮಾಡಿ ಮತ್ತೆ ಕೆಳಗಡೆ ಬೀಳ್ತು ಅಂದ್ರೆ ಪಿ ಪ್ಲಾನ್ ಮಾಡ್ಕೊಳ್ಳಿ. ಓಕೆನಾ, ಟೈಟ್ ಸ್ಟಾಪ್ ಲಾಸ್ ಜೊತೆಗಿರಿ ಮೈ ಡಿಯರ್ ಫ್ರೆಂಡ್. ಇಂಟ್ರಾಡೇ ನಲ್ಲಿ ಸ್ಕ್ಯಾಲ್ಪಿಂಗ್ ಟ್ರೇಡ್ ಮಾಡುವಾಗ ನೀವು ಸ್ಟಾಪ್ ಲಾಸ್ ನ ಇಡೋದು ಒಳ್ಳೆಯದು. ಓಕೆನಾ, ಒನ್ಸ್ ಅಟ್ಲೀಸ್ಟ್ ಇದನ್ನಾರು ಕೆಳಗಡೆ ಬೀಳ್ತು ಅಂದ್ರೆ 48,458ನ ಕ್ರಾಸ್ ಮಾಡ್ಬೇಕು. 48,458 75ನ ಕ್ರಾಸ್ ಮಾಡ್ಬೇಕು. ಕ್ರಾಸ್ ಮಾಡೋ ಒಂದು ಫುಲ್ ಬ್ಯಾಕ್ ಬಂದು ಮತ್ತೆ ಇಲ್ಲೆಲ್ಲಾದ್ರೂ ಜಾಗದಲ್ಲಿ, ಓಕೆ, ಲೈವ್ ಮಾರ್ಕೆಟ್ ನಲ್ಲಿ ಚೇಂಜಸ್ ಇರುತ್ತೆ. ಓಕೆನಾ, ಬಂತು ಇಲ್ಲೆಲ್ಲಾದ್ರೂ ನನಗೆ ಒಂದು ರೆಸಿಸ್ಟೆನ್ಸ್ ಇತ್ತು 48,800 ಹತ್ರ, ಇಲ್ಲೆಲ್ಲಾದ್ರೂ ಬರೋ ಚಾನ್ಸಸ್ ಇರುತ್ತೆ ಮೈ ಡಿಯರ್ ಫ್ರೆಂಡ್. ಓಕೆ, ಇಲ್ಲೆಲ್ಲಾದ್ರೂ ಬೀಳೋ ಚಾನ್ಸಸ್ ಇರುತ್ತೆ ಪಿ ಕಡೆಗೆ, ಅಥವಾ ಇಲ್ಲ ಅದನ್ನ ಟೈಟ್ ಸ್ಟಾಪ್ ಲಾಸ್ ಜೊತೆಗಿರಿ ಅಂತ ಹೇಳೋದು ಅಷ್ಟೇ. ಇಲ್ಲೆಲ್ಲಾದ್ರೂ ಪ್ರಯೇಷನ್ ಮಾಡಿ ಕೆಳಗಡೆ ಬೀಳ್ತು ಅಂದ್ರೆ ಸೊ ಪಿ ಪ್ಲಾನ್ ಮಾಡ್ಕೊಳ್ಳಿ. ಮಾರ್ಕೆಟ್ ಇನ್ನ ಟ್ರೆಂಡ್ ಚೇಂಜ್ ಆಗಿಲ್ಲ ಮೈ ಡಿಯರ್ ಫ್ರೆಂಡ್. ಓಕೆನಾ, ಟ್ರೆಂಡ್ ಚೇಂಜ್ ಆಗಿಲ್ಲ, ಇದು ಹಾಗೇ ಇದೆ, ಈ ಟ್ರೆಂಡ್ ಹಾಗೇ ಇದೆ. ಸೊ ಒನ್ಸ್ ನೋಡ್ಕೊಳ್ಳಿ, 49,048ನ ಕ್ರಾಸ್ ಮಾಡುತ್ತಾ ನೋಡ್ಕೊಳ್ಳಿ. ಒನ್ಸ್ ಬ್ರೇಕ್ ಆಯ್ತಾ 49,150ನ ವಾಚ್ ಮಾಡ್ಕೊಳ್ಳಿ. ಕೆಳಗಡೆ ಬಂದ್ರೆ ಸಪೋರ್ಟ್ಗಳಿದೆ. ಸೊ ಅದನ್ನು ಬ್ರೇಕ್ ಮಾಡಿ ಮೇಲ್ಗಡೆ ಹೋದ್ರೆ 49,252ನ ವಾಚ್ ಮಾಡಿ. ಮೇನ್ ನನಗೆ ಇನ್ನ ರೆಸಿಸ್ಟೆನ್ಸ್ ಗಳು ಬ್ಯಾಂಕ್ ನಿಫ್ಟಿನಲ್ಲಿದೆ. ಸೊ ವಾಚ್ ಮಾಡ್ಕೊಳ್ಳಿ. ಸಿ ಸೈಡ್ 49,327 49,522 ಇಲ್ಲೆಲ್ಲಾದ್ರೂ ಪ್ರಯೇಷನ್ ಮಾಡಿ ಮತ್ತೆ ಕೆಳಗಡೆ ಬಿಡ್ಬೋದು. ಓಕೆ, ಬಿ ಕೇರ್ಫುಲ್, ಟೈಟ್ ಸ್ಟಾಪ್ ಲಾಸ್ ಜೊತೆಗಿರಿ. ಓಕೆನಾ, ನನ್ನ ಲಾಸ್ಟ್ ರೆಸಿಸ್ಟೆನ್ಸ್ ನನಗೆ ಇಂಬ್ಯಾಲೆನ್ಸ್ ಏರಿಯಾ 49,850 900 ನಿಯರೆಸ್ಟ್, 49,522 ಇನ್ನ ರೆಸಿಸ್ಟೆನ್ಸ್ ಇದೆ ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ನೋಡೋಣ, ಫೇಸ್ ಮಾಡತ್ತಾ ನೋಡೋಣ, ಮೇಲ್ಗಡೆ ಹೋಗಿ ಟಚ್ ಮಾಡತ್ತಾ ನೋಡೋಣ. ಬಟ್ 9,024ನ ಕ್ರಾಸ್ ಮಾಡಿದೆ. ಓಕೆ, ಒಂದು ಫುಲ್ ಬ್ಯಾಕ್ ಬರ್ಬಹುದು. ಓಕೆ, ಒಂದು ಫುಲ್ ಬ್ಯಾಕ್ ಬಂದು ಮತ್ತೆ ಇಲ್ಲೆಲ್ಲಾರು ಸಪೋರ್ಟ್ ತಗೊಂಡು ಮತ್ತೆ ಮೇಲ್ಗಡೆ ಹೋಗ್ಬೋದು. ಅಥವಾ ಇಲ್ಲಿಂದಾನೇ ರಿಜೆಕ್ಷನ್ ಆಯ್ತು ಅಂದ್ರೆ 5 ಮಿನಿಟ್ ಅಲ್ಲಿ ನೀವು ಇಲ್ಲಿಂದಾನೇ ರಿಜೆಕ್ಷನ್ ಆಯ್ತು ಅಂದ್ರೆ 5 ಮಿನಿಟ್ ಅಲ್ಲಿ ಸೊ ಇನ್ನ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆನಾ, ಇನ್ನ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಯಾವಾಗ 48,800 850 ಇವನ್ನೆಲ್ಲ ಕ್ರಾಸ್ ಮಾಡಿ ಇಲ್ಲೆಲ್ಲಾರು ಸಪೋರ್ಟ್ ತಗೊಂಡು ಮತ್ತೆ ಇಲ್ಲಿಂದಾನೇ ಬೀಳ್ಬೇಕು ಮಾರ್ಕೆಟ್. ಓಕೆ, ಒನ್ಸ್ ಬ್ರೇಕ್ ಆಯ್ತು ಕಂಟಿನ್ಯೂ ಸಿ. ಓಕೆನಾ, ಕಂಟಿನ್ಯೂ ಸಿ. ಇಲ್ಲಿಂದಾನೇ ರೆಸಿಸ್ಟೆನ್ಸ್ ನ ಫೇಸ್ ಮಾಡಿ ಕೆಳಗಡೆ ಬಿದ್ರೆ ಪಿ. ಓಕೆ, ಒಂದು ಕರೆಕ್ಷನ್ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಇನ್ನ ಟ್ರೆಂಡ್ ಚೇಂಜ್ ಆಗಿಲ್ಲ. ಸೊ ನಾನು ಇಂಟ್ರಾಡೇಗೆ ಹೇಳ್ತಾ ಇದ್ದೀನಿ, ಇಂಟ್ರಾಡೇಗೆ ಹೇಳ್ತಾ ಇದ್ದೀನಿ, ಅಟ್ಲೀಸ್ಟ್ ಇದನ್ನಾರು ಕ್ರಾಸ್ ಮಾಡ್ಬೇಕು. ಓಕೆ, ಟ್ರೆಂಡ್ ಚೇಂಜ್ ಆಯ್ತು ಅಂದ್ರೆ ಇದನ್ನಾರು ಕ್ರಾಸ್ ಮಾಡ್ಬೇಕು. ಮತ್ತೆ ಇಲ್ಲಿ ಕೆಳಗಡೆ ಸಪೋರ್ಟ್ ಗಳಿದೆ. ಸೊ ಸಪೋರ್ಟ್ ಗಳ ಹತ್ರ ಇಂಬ್ಯಾಲೆನ್ಸ್ ಏರಿಯಾಗಳ ಹತ್ರ ತುಂಬಾ ಇಂಪಾರ್ಟೆಂಟ್ ಇಂಬ್ಯಾಲೆನ್ಸ್ ಏರಿಯಾಗಳು. ಸೊ ರೆಸಿಸ್ಟೆನ್ಸ್ ಸಪೋರ್ಟ್ ಗಳು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆ ಇಂಬ್ಯಾಲೆನ್ಸ್ ಏರಿಯಾನ ಟಚ್ ಮಾಡಿ ಮತ್ತೆ ಸಪೋರ್ಟ್ ತಗೊಂಡು ಮತ್ತೆ ಬರೋ ಚಾನ್ಸಸ್ ಇರುತ್ತೆ ಕೆಳಗಡೆ ಏನಾದ್ರು ಮಾರ್ಕೆಟ್ ಬಿದ್ರೆ. ಸೊ ಇಲ್ಲಿವರೆಗೂ ನೋಡ್ಕೊಳ್ಳಿ, ಕೆಳಗಡೆ ಬಿದ್ರೆ ಇಲ್ಲಿವರೆಗೂ ನೋಡ್ಕೊಳ್ಳಿ. 48,241 ನೋಡ್ಕೊಳ್ಳಿ, 48,241 ಪೀನಾ. ಓಕೆನಾ, ಬಿದ್ರೆ ಕೆಳಗಡೆ ಬಿದ್ದು ಅಲ್ಲಿಂದ ಸಪೋರ್ಟ್ ತಗೊಂಡು ಮೇಲ್ಗಡೆ ಬರ್ಬೋದು. ಓಕೆ, ಅಥವಾ ಹಂಗೆ ಕಂಟಿನ್ಯೂ ಆಯ್ತು ಸಿ ಅಂದ್ರೆ ಇಟ್ಕೊಳ್ಳಿ. 49,252ನ ಕ್ರಾಸ್ ಮಾಡತ್ತ ನೋಡಿ, 49,522ನ ಕ್ರಾಸ್ ಮಾಡತ್ತ ನೋಡಿ. ಸೊ ಒಂದೊಂದು ಫುಲ್ ಬ್ಯಾಕ್ ಬಂದ್ರು ಬರ್ಬೋದು. ಫುಲ್ ಬ್ಯಾಕ್ ಬಂದು ಇಲ್ವಾ ಮೊನ್ನೆ ಬಂದಂಗೆ ಹಂಗೆ ಫುಲ್ ಬ್ಯಾಕ್
ಎಂಟ್ರಿ, ಕ್ರಾಸ್ ಆಗುತ್ತೆ, ಫುಲ್ ಬ್ಯಾಕ್ ಎಂಟ್ರಿ. ಸೊ ಒಂದೇ ಸಲ ಮಾರ್ಕೆಟ್ ಹೋಗಲ್ಲ ಮೇಡಮ್. ಕ್ರಾಸ್ ಮಾಡುತ್ತೆ, ಮತ್ತೆ ಇಲ್ಲೆಲ್ಲಾರು ಬಂದು ಸಪೋರ್ಟ್ ತಗೊಂಡ್ ಮತ್ತೆ ಇದನ್ನ ಕ್ರಾಸ್ ಮಾಡುತ್ತೆ, ಮತ್ತೆ ಇಲ್ಲೆಲ್ಲಾರು ಸಪೋರ್ಟ್ ತಗೊಂಡ್ ಮತ್ತೆ ಮೇಲ್ಗಡೆ ಹೋಗುತ್ತೆ. ಸೊ ನೋಡ್ಕೊಳ್ಳಿ. ಓಕೆ, ನನಗೆ ಟ್ರೆಂಡ್ ಚೇಂಜ್ ಆಗ್ಬೇಕು ಅಂದ್ರೆ ನನಗೆ ಕೆಳಗಡೆ ಇರೋ ನನ್ನ ಲಿಕ್ವಿಡಿಟಿಗಳನ್ನ ಹೊಡಿಬೇಕು. ಕೆಳಗಡೆ ಇರೋ ಲಿಕ್ವಿಡಿಟಿನ ಹೊಡಿಬೇಕು. ಓಕೆನಾ, ಕೆಳಗಡೆ ಇರೋ ಲಿಕ್ವಿಡಿಟಿನ ಹೊಡೆದ್ರೆ ಸೊ ಮತ್ತೆ ಒಂದು ಫುಲ್ ಬ್ಯಾಕ್ ಬಂದು ನನಗೆ ಕೆಳಗಡೆ ಬಂದು ಮತ್ತೆ ಒಂದು ಫುಲ್ ಬ್ಯಾಕ್ ಬಂದು ನನಗೊಂದ್ ಸ್ವಲ್ಪ ಪ್ರೈಷನ್ ಮಾಡಿ ಕೆಳಗಡೆ ಬಿದ್ರೆ ಸೊ ಇದೆಲ್ಲ ಕೆಳಗಡೆ ಬರ್ತಾ ಇರೋದು ಇಂಟ್ರಾಡೇನಲ್ಲಿ. ಓಕೆ 5 ಮಿನಿಟ್ ನಲ್ಲಿ ಓಕೆ. ನಾನು ಹೈಯರ್ ಟೈಮ್ ಫ್ರೇಮ್ ಜಾಸ್ತಿ ಹೇಳ್ತಾ ಇದೀನಿ, ಸಾರಿ. ಸೊ ಇಂಟ್ರಾಡೇನಲ್ಲಿ ಸಪೋರ್ಟ್ ಎಲ್ಲಿ ಬೇಕಾದ್ರೂ ತಗೊಂಡ್ ಹೋಗ್ಬೋದು. ಓಕೆನಾ, ಮೇಲ್ಗಡೆಗೆ. ಓಕೆನಾ, ಟ್ರೆಂಡ್ ಇನ್ನ ಕಂಟಿನ್ಯೂ ಇದೆ. ಸೊ ಇನ್ನ ಚೇಂಜ್ ಆಗಿಲ್ಲ. ಸೊ ನೋಡ್ಕೊಳ್ಳಿ, 49,974 ನನ್ನ ಲೆವೆಲ್ಸ್ ಇದೆ. 49,609. ಸೊ ನೋಡ್ಕೊಳ್ಳಿ. ಫ್ಲಾಟ್ ಅಲ್ಲಿ ಓಪನ್ ಆಗಿ ಬಂದ್ರು ಕೂಡ 800 850ನ ಕ್ರಾಸ್ ಮಾಡತ್ತಾ ನೋಡ್ಕೊಳ್ಳಿ. ಕೆಳಗಡೆ ಓಪನ್ ಆದ್ರೆ 48,700ನ ನೋಡ್ಕೊಳ್ಳಿ. ಪ್ರೈಜೆಷನ್ ಮಾಡಿ ಮತ್ತೆ ಮೇಲ್ಗಡೆ ಹೋದ್ರೆ ಸಿ ಪ್ಲಾನ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿಂದಾನೆ ಬಿದ್ರು ಕೂಡ ಈ ಸಪೋರ್ಟ್ ನ ವಾಚ್ ಮಾಡ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್. ಓಕೆನಾ, ಮತ್ತೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಹಂಗೆ ಕಂಟಿನ್ಯೂ ಆದ್ರೆ ಕಂಟಿನ್ಯೂ ಮಾಡಿ ಸಿ ಸೈಡ್. ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿನಲ್ಲಿ ಅಷ್ಟೇ, ಎರಡರಲ್ಲೂ ಕೂಡ ಅಷ್ಟೇ. ನಿಫ್ಟಿನಲ್ಲಿ ಹೇಳಿಲ್ಲ ನಾನು, ಇದೀನಿ. ಸೊ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಯ್ತು ಅಂದ್ರೆ ಸೊ ಸಿ ಕಂಟಿನ್ಯೂ ಮಾಡಿ. ಸೊ ಲೆವೆಲ್ಸ್ ಗಳನ್ನ ನೋಡ್ಕೊಳ್ಳಿ. ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಟೈಟ್ ಸ್ಟಾಪ್ ಲಾಸ್ ಜೊತೆಗೆ ಮೂವ್ ಮಾಡಿ. ಓಕೆನಾ. ಓಕೆ ಮೈ ಡಿಯರ್ ಫ್ರೆಂಡ್, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ.